ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಆಲೂ ಪಾಲಕ್ ಕರಿ. ಮಾಡೋದಕ್ಕೆ 2 ಆಲೂಗಡ್ಡೆನ ಚೆನ್ನಾಗಿ ಸಣ್ಣಗೆ ಹೆಚ್ಚಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಟ್ ಪಾಲಕ್ಕಿನ ತೊಳೆದು ಚೆನ್ನಾಗಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆ ಮತ್ತು ಪಾಲಕ್ನ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಎರಡು ಚೆನ್ನಾಗಿ ಕುದಿಬೇಕು. ಪಾಲಕ್ಕು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದು ಕುದ್ದಿದೆ. ಆಲೂಗಡ್ಡೆ ಇಷ್ಟು ಕುದ್ರೆ ಸಾಕು. ಬೇಯಿಸಿರೋ ಆಲೂಗಡ್ಡೆನ ಪ್ಲೇಟಿಗೆ ತಗೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಬೇಯಿಸಿರೋ ಆಲೂಗಡ್ಡೆನ ಹಾಕಿ ಸ್ವಲ್ಪ ಹುರಿರಿ ಚೆನ್ನಾಗಿ. ಫ್ರೈ ಮಾಡಿ ಪ್ಲೇಟ್ ತಗೊಳ್ಳಿ. ನಂತರ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕಿ ಕಲಸಿ, 1 ಟೊಮೆಟೊ ಹಾಕಿ ಚೆನ್ನಾಗಿ ಕಲಸಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಬೇಯಿಸಿರೋ ಪಾಲಕ್ನ ಹಾಕ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸ್ವಲ್ಪ ಉಪ್ಪು, ಖಾರ ಹಾಕಿ ಕಲಸಿ, ನಂತರ ಅರಿಶಿಣ ಪುಡಿ ಚೆನ್ನಾಗಿ ಕಲಸಿ, ನಂತರ ರುಬ್ಬಿರೋ ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಕಲಸಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದೀಲಿ. ಕುದ ನಂತರ ಬೇಯಿಸಿರೋ ಆಲೂಗಡ್ಡೆ ಹಾಕಿ ಕಲಸಿ, ಹತ್ತು ನಿಮಿಷ ಕುದ ನಂತರ ಪನ್ನೀರ್ ಮಸಾಲ ಹಾಕಿ ಚೆನ್ನಾಗಿ ಕಲಸಿ. ರೆಡಿಯಾಗಿದೆ. ಇದು ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಪೂರಿ ಚಪಾತಿ ಜೊತೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.